ಸ್ನೇಹಿತರೆ, ಹೊಯ್ಸಳರು ಅಂತ ಹೇಳಿದ ತಕ್ಷಣ ಬೇಲೂರು, ಹಳೆಬೀಡು, ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ, ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನ, ಹೀಗೆ ಕೆಲವು ಪ್ರಮುಖವಾದಂತಹ ದೇವಸ್ಥಾನಗಳು ಮಾತ್ರ ನಮ್ಮ ಮನಸ್ಸಿನ ಕಣ್ಮುಂದೆ ಬಂದು ನಿಂತ್ಕೊಂಡ್ರು. ಅವರ ಒಂದು ಕಾಲಘಟ್ಟದಲ್ಲಿ ಅದೆಷ್ಟೋ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಸುಮಾರು 100 ದೇವಸ್ಥಾನಗಳು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಸರ್ವೈವಿಂಗ್ ಅಲ್ಲಿದೆ, ಎಕ್ಸಿಸ್ಟಿಂಗ್ ಅಲ್ಲಿದೆ ಅಂತ ದಾಖಲೆ ಹೇಳುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಮಂಡ್ಯ ಜಿಲ್ಲೆಗೆ ಸೇರಿದಂತಹ ಒಂದು ನಂಬಿನಾರಾಯಣ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಅದು ಎಕ್ಸಾಕ್ಟ್ ಆಗಿ ಯಾವ ಊರಿನಲ್ಲಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಆ ನಂಬಿನಾರಾಯಣ ದೇವಸ್ಥಾನ ಕೂಡ ಹೊಯ್ಸಳರ ಕಾಲಘಟ್ಟದಲ್ಲೇ ನಿರ್ಮಾಣವಾದಂತಹ ದೇವಸ್ಥಾನ. ಹೀಗೆ ಸಾಕಷ್ಟು ದೇವಸ್ಥಾನಗಳು, ಅಂದ್ರೆ ಸುಮಾರು 100 ದೇವಸ್ಥಾನಗಳು ಅಂತಂದ್ರೆ ನೀವು ಯೋಚನೆ ಮಾಡಿ. ಆದ್ರೆ ನಾವು ದೇವಸ್ಥಾನಗಳನ್ನ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ, ಆದ್ರೆ ಹೋಗೋದು ತಪ್ಪಲ್ಲ, ಎಲ್ಲವನ್ನು ಕೂಡ ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲದರ ಬಗ್ಗೆ ತಿಳ್ಕೋಬೇಕು. ಆದ್ರೆ ನಮ್ಮ ಕನ್ನಡ ನಾಡಿನ ಇತಿಹಾಸ, ಸಾಹಿತ್ಯ ಮತ್ತೆ ನಮ್ಮ ಸಂಸ್ಕೃತಿಯ ಬಗ್ಗೆ ಕೂಡ ನಾವು ತಿಳ್ಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮ ಕರ್ತವ್ಯವಾಗಬೇಕಲ್ವಾ.